ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಯಾವತ್ತೂ ಕೂಡ ಹಂಗೆ ನಿಯತ್ತಾಗಿರೋರ್ಗೇನೆ ಸಮಸ್ಯೆಗಳು ಜಾಸ್ತಿ. ಬೇಕಾದ್ರೆ ನೀವು ನಿಮ್ಮ ಊರಿನ ಉದ್ಧಾರ ಮಾಡ್ತೀನಿ ಅಂತ ಹೋಗಿ, ಆದರೂ ಕೂಡ ನಿಮ್ಮ ಹಿಂದೆ ಒಂದು ಶತ್ರುಗಳ ಗುಂಪೇ ರೆಡಿಯಾಗಿರುತ್ತೆ. ಅಂತಹ ಪ್ರಭು ಶ್ರೀರಾಮನನ್ನೇ ಬಿಡಿದವರು ಇನ್ನು ಸಾಮಾನ್ಯರನ್ನ ಬಿಟ್ಬಿಡ್ತಾರ? ಬಂಗಾಳದಲ್ಲಿ ದುರ್ಯೋಧನನಂತಹ ಕೆಟ್ಟ ಆಡಳಿತ ಮುಗಿದು ಧರ್ಮಸ್ಥಾಪನೆಯ ಕೆಲಸ ಶುರುವಾಗಿದೆ. ಬಂಗಾಳದ ಸಿಎಂ ಸುವೇಂದು ಅಧಿಕಾರಿ ತುಂಬಾ ಚುರುಕಾಗಿ ಆಕ್ಷನ್ ಕೂಡ ಶುರು ಮಾಡಿಕೊಂಡಿದ್ದಾರೆ. ಆದರೆ ಅದೇ ಕಾರಣಕ್ಕೆ ಸುವೇಂದು ಅವರ ಜೀವಕ್ಕೆ ಇವತ್ತು ಕುತ್ತು ಬಂದಿದೆ. ಅವರು ತುಂಬಾ ಅಪಾಯದಲ್ಲಿದ್ದಾರೆ. ಯಾಕೆ ಏನು ಅನ್ನೋದನ್ನ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇವತ್ತು ನಾವು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಅತ್ಯಂತ ಗಂಭೀರವಾದ ಮತ್ತು ಸ್ಫೋಟಕ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಬಂಗಾಳದ ರಾಜಕೀಯ ಮತ್ತು ಭದ್ರತಾ ವ್ಯವಸ್ಥೆಯಲ್ಲಿ ಸಂಚಲನ ಮೂಡಿಸಿರುವಂತಹ ಸಾವಿರಾರು ಮದ್ರಸಾಗಳ ಬ್ಯಾನ್ ಮತ್ತು ಲಕ್ಷಾಂತರ ನಕಲಿ ರೇಷನ್ ಕಾರ್ಡ್ಗಳ ರದ್ದತಿ, ಅದರ ಜೊತೆಗೆ ಸುವೇಂದು ಅಧಿಕಾರಿಯವರ ಮೇಲೆ ಹೆಚ್ಚುತ್ತಾ ಇರುವಂತಹ ಜೀವ ಬೆದರಿಕೆಗಳು, ಇವೆಲ್ಲದರ ಬಗ್ಗೆ ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ವೀಕ್ಷಕರ, ಮಮತಾ ಬ್ಯಾನರ್ಜಿ ಅವರ ನ್ಯಾಯಾಲಯದ ಹೋರಾಟ ಜೊತೆಗೆ ನಕಲಿ ಪದವಿ, ಇಲ್ಲಿಂದ ಕತೆ ಶುರುವಾಗುತ್ತೆ. ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರೀಸೆಂಟ್ ಆಗಿ ತಮ್ಮ ನಕಲಿ ಪದವಿ ಜೊತೆಗೆ ಕರಿ ಕೋಟನ್ನು ಧರಿಸಿಕೊಂಡು ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಆ ಪ್ರಕರಣ ತುಂಬ ಗಂಭೀರವಾಗಿತ್ತು. ಯಾಕಂದ್ರೆ ಅದು SIR ಅಡಿಯಲ್ಲಿ ಸುಮಾರು 23ರಿಂದ 30 ಲಕ್ಷ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದ್ದಾಗಿದೆ. ಮಮತಾ ಬ್ಯಾನರ್ಜಿ ಅಂದ್ರೇನೆ ತುಂಬಾ ಡ್ರಾಮಾ ಕ್ವೀನ್ ಅಂತ ಗೊತ್ತಿದೆ. ಕಾರಿನ ಬೊನೆಟ್ ಮೇಲೆ ಹತ್ತೋದ್ರಿಂದ ಹಿಡಿದು ತಮ್ಮದೇ ಸಚಿವಾಲಯದ ಮುಂದೆ ಗದ್ದಲ ಸೃಷ್ಟಿಸೋವರೆಗೂ ಬರೀ ನಾಟಕವೇ. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಇಷ್ಟಾದರೂ ಕೂಡ ದೀದಿ ಬಂಗಾಳದಲ್ಲಿ ಇಷ್ಟೊಂದು ಸಮಯ ಅಧಿಕಾರದಲ್ಲಿ ಇದ್ದಿದ್ದು ಹೇಗೆ? ನಿಜವಾಗಿಯೂ ಅವರು ಅಷ್ಟೊಂದು ಸಮರ್ಥರಾಗಿದ್ರಾ, ಅಥವಾ ಇವರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿಯ ಬೆಂಬಲ ಇತ್ತಾ? ನೋಡಿ, ಏನೋ ಕೆಲಸ ಮಾಡದೆ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ದೀದಿಗೆ ಹಿಂದಿಂದ ಯಾವುದೋ ಒಂದು ದೊಡ್ಡ ದುಷ್ಟ ಶಕ್ತಿಯ ಬೆಂಬಲ ಇದೆ ಅಂತಾನೆ ಅರ್ಥ. ಅಮೆರಿಕಾದ ಸೆಕ್ರೆಟರಿ ಮಾರ್ಕ್ ರೂಬಿಯೋ ಅಂತಹ ವಿದೇಶಿ ಗಣ್ಯರು ಭಾರತಕ್ಕೆ ಬಂದಾಗ ಮೊದಲು ದೆಹಲಿಗೆ ಹೋಗೋದಿಲ್ಲ, ನೇರವಾಗಿ ಕೋಲ್ಕತ್ತಾಗೆ ಹೋಗ್ತಾರೆ. ಅಲ್ಲಿನ ಮಿಷನರಿಗಳನ್ನ ಭೇಟಿ ಮಾಡ್ತಾರೆ. ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಕೂಡ ಮಾಡ್ತಾರೆ. ಇದು ಕೇವಲ ಒಂದು ಭಾಗ ಅಷ್ಟೇ ವೀಕ್ಷಕರೇ. ಇವರ ಕನೆಕ್ಷನ್ನು ಕೇವಲ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜೊತೆಗೂ ಇವರ ಕೊಂಡಿಗಳು ಸೇರ್ಕೊಂಡಿದೆ, ಚಾಚ್ಕೊಂಡಿದೆ ಅನ್ನೋದು ಈಗ ಬಯಲಾಗ್ತಾ ಇರುವಂತಹ ಸತ್ಯ. ಕೆಲ ಮೂಲಗಳ ಪ್ರಕಾರ ಬಂಗಾಳದಿಂದ ಸಂಗ್ರಹ ಆಗ್ತಿದ್ದಂತಹ ಹಣ ಬಾಂಗ್ಲಾದೇಶದ ಜಮಾತ್ ಸಂಘಟನೆಗೆ ಸೇರ್ತಾ ಇತ್ತು. ವೀಕ್ಷಕರೇ, ಈ ಜಮಾತ್ ಬೇರೆ ಯಾರೂ ಅಲ್ಲ, ಇದು ISIನ ಮತ್ತೊಂದು ರೂಪ ಅಂತ ಹೇಳ್ಬೋದು. ಗಡಿಯ ಆಚೆ ಕೂತ್ಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸುವ ಈ ಜಾಲಕ್ಕೆ ಭಾರತದ ಗುಪ್ತಚರ ಸಂಸ್ಥೆಗಳು ಈಗ ಸರಿಯಾದ ತಿರುಗೇಟನ್ನು ನೀಡ್ತಾ ಇದೆ. ಅದು ಬೇರೆ ಪ್ರಶ್ನೆ. ಭಾರತ ಈಗಂತೂ ಮೊದಲಿದ್ದಂಗೆ ಇಲ್ವೇ ಇಲ್ಲ. ನಾವು ತುಂಬ ಬೆಳೆದಿದ್ದೇವೆ. ನಮ್ಮ ಗುಪ್ತಚರ ಸಂಸ್ಥೆಗಳು ಕೂಡ ಜಗತ್ನಲ್ಲಿ ತುಂಬ ಶಕ್ತಿಶಾಲಿಯಾಗಿದೆ. CIA ಇವತ್ತು ಮಾದಕ ವಸ್ತುಗಳ ಜೊತೆ ಸಂಬಂಧ ಇಟ್ಕೊಂಡು ಬೆಳೀತಾ ಇದ್ರೆ ಮೊಸಾದ್ ತನ್ನದೇ ಆದ ಶೈಲಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಭಾರತೀಯ ಏಜೆನ್ಸಿಗಳು ಇವೆಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭಯೋತ್ಪಾದಕ ಜಾಲದ ಬೇರುಗಳನ್ನ ಅಗೆದು ಹಾಕ್ತಾ ಇದೆ. ಹೀಗೆ ಹೆಸರು ಮಾಡ್ತಾ ಇದೆ ಭಾರತದ ಏಜೆನ್ಸಿಗಳು. ISI ಮಾಡ್ತಾ ಇರೋದು ಇಷ್ಟೇ. ಹವಾಲಾ ಮೂಲಕ ಹಣವನ್ನು ಗಡಿಯೊಳಗೆ ತಂದು ಮದ್ರಾಸಾಗಳನ್ನು ಮತ್ತು ಮಸೀದಿಗಳನ್ನು ಸ್ಥಾಪಿಸೋದು, ಜೊತೆಗೆ ಅಲ್ಲಿ ಬಾಂಗ್ಲಾದೇಶಿ ನುಸುಳುಕೋರನ್ನ ಒಳಗೆ ತುಂಬೋದು. ಈ ನುಸುಳುಕೋರರು ಇಲ್ಲಿಗೆ ಬಂದು ನಮ್ಮ ಸೌಲಭ್ಯಗಳನ್ನು ಅನುಭವಿಸ್ತಾ ನಮ್ಮ ವಿರುದ್ಧವೇ ಕೆಲಸ ಮಾಡೋದು. ಇಷ್ಟೇ ಆಗ್ತಾ ಇದ್ದಿದ್ದು. ಆದರೆ ಇವತ್ತು ಸುವೇಂದು ಅಧಿಕಾರಿಯವರು ಇವರೆಲ್ಲರ ಬೆನ್ನುಮೂಳೆಯನ್ನ ಮುರಿಯೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಸುವೇಂದು ಅಧಿಕಾರಿ ಇವತ್ತು ಬರೀ ಮಾತಾಡ್ತಿಲ್ಲ,
ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ಗೂಂಡಾಗಳೆಲ್ಲ ಓಡ್ ಹೋಗಿದ್ದಾರೆ, ಉಳಿದವರನ್ನ ನಾನು ನೋಡ್ಕೊಳ್ತೇನೆ ಅನ್ನೋ ಅವರ ಹೇಳಿಕೆ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಬಂಗಾಳದಲ್ಲಿ. ಬಂಗಾಳದ ಮುರ್ಷಿದಾಬಾದ್, ಮಾಲ್ಡಾ ಮತ್ತು ಉತ್ತರ ಪರಗಣ ಜಿಲ್ಲೆಗಳಲ್ಲಿ ಮದ್ರಾಸಗಳೇ ತುಂಬಿಕೊಂಡು ಹೋಗಿದೆ. ಇವತ್ತು ಭಾರತದಲ್ಲೇ ಅತಿ ಹೆಚ್ಚು ಮಾನ್ಯತೆ ಪಡೆದಂತಹ ಮದ್ರಾಸಗಳು ಮತ್ತು ಅಕ್ರಮ ಮದ್ರಾಸಗಳಿರೋದು ಇವತ್ತು ಬಂಗಾಳದಲ್ಲೇ ಅಂದರೆ ನೀವು ನಂಬಲೇಬೇಕು ವೀಕ್ಷಕರೇ. ಮಮತಾ ಬ್ಯಾನರ್ಜಿ ಇಷ್ಟು ಸಮಯ ಇವುಗಳನ್ನೆಲ್ಲ ಗೊಬ್ಬರ ಹಾಕಿ ಪೋಷಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನಿಲ್ಲ ಅಂದರೂ ಸುಮಾರು 600 ಮಾನ್ಯತೆ ಪಡೆದಂತಹ ಮದ್ರಾಸಗಳಿದೆ. ನಮ್ಮ ಸಂವಿಧಾನದ ವಿಧಿ 29 ಮತ್ತು 30 ಅಡಿಯಲ್ಲಿ ಇವುಗಳೆಲ್ಲದಕ್ಕೂ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದಕ್ಕೆ ಅಂತ ಅನುಮತಿ ಇದೆ. ಬರೀ ಅನುಮತಿ ಅಷ್ಟೇ ಅಲ್ಲ, ಈ ಮಾನ್ಯತೆ ಪಡೆದಂತಹ ಮದ್ರಾಸಗಳಿಗೆ ಏನೇನು ಸಿಗುತ್ತೆ ಅನ್ನೋದು ಗೊತ್ತಿದೆಯಾ? ಶಿಕ್ಷಕರು ಮತ್ತು ಸಿಬ್ಬಂದಿಯ ಸಂಬಳ, ಕಟ್ಟಡದ ಮೂಲ ಸೌಕರ್ಯ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಲ್ಯಾಬೊರೇಟರಿಗಳು, ವಸತಿ ಮತ್ತು ಊಟದ ವ್ಯವಸ್ಥೆ ಇವೆಲ್ಲವೂ ನಿಮ್ಮಂತಹ ತೆರಿಗೆದಾರರ ಹಣದಿಂದ ಇವತ್ತು ಅವ್ರಿಗೆ ಸಿಗ್ತಾ ಇದೆ. ಇನ್ನು ಅಕ್ರಮ ಮದ್ರಾಸಗಳಲ್ಲಿ ISI ಏಜೆಂಟ್ಗಳು ಮತ್ತು ಬಾಂಗ್ಲಾದೇಶಿ ನುಸುಳುಕೋರರು ತುಂಬು ತುಳುಕ್ತಾ ಇದ್ದಾರೆ. ಅಲ್ಲಿ ತಯಾರಿಸೋದು ಹೇಗೆ, ಶಸ್ತ್ರಾಸ್ತ್ರಗಳನ್ನು ಹೇಗೆ ಸಂಗ್ರಹಿಸೋದು, ಭಯೋತ್ಪಾದಕ ಮಾಡ್ಯೂಲ್ಗಳನ್ನು ಹೇಗೆ ಸಿದ್ಧಪಡಿಸೋದು, ಇವನ್ನೇ ಕಲಿಸ್ತಾ ಇರೋದು. ವೀಕ್ಷಕರೇ, ಒಂದು ಯೂಟ್ಯೂಬ್ ಮೂಲಕ ತಯಾರಿಸೋದ್ರಿಂದ ಹಿಡಿದು ರಾಕೆಟ್ ಲಾಂಚರ್ಗಳ ಸಿದ್ಧತೆ ಕೂಡ ಅಲ್ಲಿ ನಡೆಯುತ್ತೆ. ಇದು ಗ್ರೇಟರ್ ಬಾಂಗ್ಲಾದೇಶ ನಿರ್ಮಿಸುವಂತಹ ಅವರ ಬೃಹತ್ ಸಂಚಿನ ಭಾಗ ಅಂತ ಹೇಳ್ಬೋದು. ಸುವೇಂದು ಅಧಿಕಾರಿಯವರೀಗ ಈ ಮದ್ರಾಸಗಳ ಹಣಕಾಸಿನ ಮೂಲವನ್ನ ಪತ್ತೆ ಮಾಡ್ತಾ ಇದ್ದಾರೆ. ಮೊದಲು ಸೌದಿ ಅರೇಬಿಯಾದಿಂದ ISIಗೆ, ನಂತರ ISIನಿಂದ ಇಲ್ಲಿಗೆ ಹಣ ಬರ್ತಾ ಇತ್ತು. ಇದನ್ನ ಪತ್ತೆ ಹಚ್ಚುವ ಕೆಲಸ ಈಗ ಶುರುವಾಗಿದೆ. ಇನ್ನು ಸುವೇಂದು ಅಧಿಕಾರಿಯವರ ಮತ್ತೊಂದು ದೊಡ್ಡ ಹೊಡೆತ ಏನಂದ್ರೆ 63 ಲಕ್ಷ ನಕಲಿ ರೇಷನ್ ಕಾರ್ಡ್ ಫಲಾನುಭವಿಗಳನ್ನ ಪತ್ತೆ ಹಚ್ಚಿರೋದು. ಈ ಸಂಖ್ಯೆ ಎಷ್ಟು ದೊಡ್ಡದಿದೆ ಅಂದ್ರೆ ವೀಕ್ಷಕರೇ, ಇದು ಯುರೋಪಿನ ಒಂದು ಸಣ್ಣ ದೇಶದ ಜನಸಂಖ್ಯೆಗೆ ಸಮಾನ ಆಗಿದೆ. ಈ 63 ಲಕ್ಷ ಜನರು ಯಾರು ಹಾಗಾದ್ರೆ? ಇವರೆಲ್ಲರೂ ಅಕ್ರಮವಾಗಿ ಭಾರತದ ಗಡಿ ದಾಟ್ಕೊಂಡು ನುಸುಳುಕೊಂಡು ಬಂದಂತಹ ನುಸುಳುಕೋರರು. ಇವರು ಬೇರೆ ಬೇರೆ ವೇಷದಲ್ಲಿ ವಿವಿಧ ಹೆಸರುಗಳಲ್ಲಿ ರೇಷನ್ ಕಾರ್ಡನ್ನು ಪಡೆದುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಬಂಗಾಳದ ಜನಸಂಖ್ಯೆ ಸುಮಾರು 7 ಕೋಟಿಗೂ ಹೆಚ್ಚಾಗಿದೆ. ಅದರಲ್ಲಿ ಈ 63 ಲಕ್ಷ ನಕಲಿ ಜನರನ್ನು ಹೊರ ಹಾಕಿದ್ರೆ ಸರ್ಕಾರದ ಮೇಲೆ ಎಷ್ಟು ಹೊರೆ ಕಡಿಮೆ ಆಗುತ್ತೆ ಅಂದರೆ ನೀವೇ ಲೆಕ್ಕ ಹಾಕಿ. ಮಕ್ಕಳನ್ನು ಹೆರೋದು ದೇವರ ಕೊಡುಗೆ ಅಂತ ಹೇಳುವವರು ಇದನ್ನು ಸಾಕಿ ಬೆಳೆಸುವ ಜವಾಬ್ದಾರಿಯನ್ನು ಅವರೇ ಹೊರಬೇಕೇ ವಿನಃ ಅದನ್ನು ಬಿಟ್ಟು ಅದನ್ನು ತೆರಿಗೆದಾರರ ತಲೆಗೆ ಹೊರಿಸಬಾರ್ದಲ್ವೇ. ಆದರೆ ಬಂಗಾಳದ ಮಹಿಳೆಯೊಬ್ಬಳು 17 ಮಕ್ಕಳನ್ನು ಹಡೆದು ಈಗ ನರೇಂದ್ರ ಮೋದಿ ಅವರನ್ನು ದೂರ್ತಾ ಇದ್ದಾರೆ. ಇದಕ್ಕಿಂತ ದುರಂತ ಏನಿದೆ ಹೇಳಿ? ಬಂಗಾಳದ ಈ ಪರಿಸ್ಥಿತಿ ಕಾರಣ ಅಲ್ಲಿನ ಜನಸಂಖ್ಯೆಯ ಬದಲಾವಣೆ. 1951ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 79% ಹಿಂದೂಗಳು ಮತ್ತು 19% ಮುಸ್ಲಿಮರಿದ್ರು. ಆದರೆ ಅದೇ 2000ನೇ ಇಸ್ವಿಯ ವೇಳೆಗೆ ಹಿಂದೂಗಳ ಸಂಖ್ಯೆ 70%ಗೆ ಇಳಿದಿದೆ. ಜೊತೆಗೆ ಮುಸ್ಲಿಮರ ಸಂಖ್ಯೆ 27%ಗೆ ಏರಿಕೆಯಾಗಿದೆ. ಇದೇ ಕಾರಣಕ್ಕೆ ಇವತ್ತು ವಿರೋಧ ಪಕ್ಷಗಳು ಜನಗಣತಿ, ಕ್ಷೇತ್ರ ಮರುವಿಂಗಡಣೆ ಇದ್ಯಾವುದು ಬೇಡ ಅಂತ ವಿರೋಧ ಮಾಡ್ತಾ ಇರೋದು. ಒಂದು ವೇಳೆ ಸತ್ಯ ಹೊರಗೆ ಬಂದರೆ ಅವರ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಭಯ ಕೂಡ ಅವರಿಗಿದೆ. ಸುವೇಂದು ಅಧಿಕಾರಿಯವರು ಇತ್ತೀಚೆಗೆ 4,000ಕ್ಕೂ ಹೆಚ್ಚು ಬಾಂಗ್ಲಾದೇಶಿಗಳನ್ನು ಗಡೀಪಾರು ಮಾಡಿದ್ದಾರೆ. ಇದು ಒಳ್ಳೆ ಹೆಜ್ಜೆ ಆದರೂ ಇನ್ನೂ ಬಹಳಷ್ಟು ಕೆಲಸಗಳು ಇವತ್ತು ಬಾಕಿ ಇದೆ. ಮದ್ರಾಸಗಳು ಮುಚ್ಚೋದು ಅಂದರೆ ಅದು ISI ಕೇಂದ್ರಗಳನ್ನು ಮುಚ್ಚದಂಗೆ. ಬಿಹಾರ ಮತ್ತು ಬಂಗಾಳದ 100 ಮಕ್ಕಳನ್ನು ಒಡಿಶಾ ಮತ್ತು ಉತ್ತರಾಖಂಡದ ಮದ್ರಾಸಗಳಿಗೆ ಕಳಿಸ್ಲಾಗ್ತಾ ಇದೆ. ಈ ಮಕ್ಕಳು ಎಲ್ಲಿಂದ ಬರ್ತಿದ್ದಾರೆ ಹಾಗಾದ್ರೆ? ಹೋಗ್ಲಿ, ಈ ಮದ್ರಸಾ ಶಿಕ್ಷಣದಲ್ಲಿ ಯಾವುದಾದ್ರೂ ವಿಜ್ಞಾನಿಗಳು ಹುಟ್ಕೊಳ್ತಾ ಇದ್ದಾರಾ? ಇಂಜಿನಿಯರ್ಗಳು ಹುಟ್ಕೊಳ್ತಾ ಇದ್ದಾರಾ? ಬದಲಾಗಿ ಕಲ್ಲು ತೂರೋರು ಸೃಷ್ಟಿಯಾಗ್ತಾ ಇದ್ದಾರೆ. ಮದ್ರಾಸಗಳಲ್ಲಿ ಓದ್ದವರು ಜೀವನದಲ್ಲಿ ಸಾಧನೆ ಮಾಡಿರೋ ಉದಾಹರಣೆಗಳಂತೂ ಖಂಡಿತ ಇಲ್ಲ. ಜೊತೆಗೆ ಸರ್ಕಾರ ಮದ್ರಸಾಗಳಲ್ಲಿನ
ಪಠ್ಯಕ್ರಮದ ಮೇಲೆ ಕೂಡ ನಿಗಾ ಇಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಅಲ್ಲಿಗೆ ಬರುವಂತಹ ಮಕ್ಕಳು ಯಾರು, ಅವರ ಬಯೋಡೇಟಾ ಏನು, ಬಯೋಮೆಟ್ರಿಕ್ ವ್ಯವಸ್ಥೆ ಇದೆಯಾ, ಇದೆಲ್ಲ ಪರಿಶೀಲನೆ ಆಗಬೇಕು. ಇದು ಕೇವಲ ಶಿಕ್ಷಣದ ವಿಚಾರ ಅಲ್ಲ. ಇಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಹಿಂದೂ ಹುಡುಗಿಯರನ್ನ ಟ್ರಾಪ್ ಮಾಡಿ ಬಲೆಯಲ್ಲಿ ಬೀಳಿಸ್ಕೊಂಡು ಮತಾಂತರ ಮಾಡುವವರು ಕೂಡ ಟ್ರೈನಿಂಗ್ ನೀಡಲಾಗ್ತಿದೆ, ಗೊತ್ತಿದೆಯಾ? ಅದಕ್ಕೆ ಹಣ ಕೂಡ ಸಿಗುತ್ತೆ. ಅಲ್ಲಿ ಹಿಂದೂ ಪೋಷಕರು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮಗಳು ಯಾರ ಜೊತೆ ಇದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳಿದುಕೊಳ್ಬೇಕು. ಜಿಮ್ ಟ್ರೈನರ್ ಒಬ್ಬ ಹಿಂದೂ ಹುಡುಗಿಯನ್ನ ಬಲೆಗೆ ಬೀಳಿಸ್ಕೊಂಡು ಟ್ರಾಪ್ ಮಾಡ್ತಾ ಇದ್ದ. ಮಗಳು ಮನೆಯಲ್ಲಿ ನಮಾಜ್ ಮಾಡೋವರೆಗೂ ಕೂಡ ಆ ತಂದೆ ತಾಯಿಗೆ ಅದು ವಿಷಯವೇ ಗೊತ್ತಾಗಿರಲಿಲ್ಲ. ಸೊ ಹಿಂದೂ ಪೋಷಕರು ಕೂಡ ಇಲ್ಲಿ ಹುಷಾರಾಗಿರ್ಬೇಕು. ಇವತ್ತು ಬಂಗಾಳದಲ್ಲಿ ಹಿಂದೂಗಳಿಗೆ ಇದರ ಅರಿವಾಗ್ತಾ ಇದೆ. ಸರ್ಕಾರ ಬದಲಾಗಿದೆ, ಸುವೇಂದು ಅಧಿಕಾರಿ ಕೂಡ ಆಕ್ಷನ್ ಶುರು ಮಾಡ್ಕೊಂಡಿದ್ದಾರೆ. ಜಿಹಾದಿ ಅಡ್ಡೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಸುವೇಂದು ಅಧಿಕಾರಿಯವರು ಕೂಡ ಇವತ್ತು ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರ ಜೀವಕ್ಕೂ ಅಪಾಯ ಇದೆ. ಹೀಗಾಗಿ ಅವರ ಭದ್ರತೆಯನ್ನು ಕೂಡ ಹೆಚ್ಚಿಸುವ ಅಗತ್ಯ ಇದೆ. ಒಟ್ನಲ್ಲಿ ಈಗ ಬಂಗಾಳದಲ್ಲಿ ನಡೀತಾ ಇರುವಂತಹ ಮದ್ರಾಸಗಳ ಸಮೀಕ್ಷೆ ತುಂಬಾ ದೊಡ್ಡ ಎಫೆಕ್ಟ್ ಅಂತೂ ಆಗುತ್ತೆ. ಜೊತೆಗೆ 63 ಲಕ್ಷ ನಕಲಿ ಫಲಾನುಭವಿಗಳ ಪತ್ತೆ ಕಾರ್ಯ ಕೂಡ ಆರಂಭ ಆಗಿರೋದು ಕೆಲವರ ನಿದ್ದೆಗೆಡಿಸಿದೆ. ಸುವೇಂದು ಅಧಿಕಾರಿಯವರು ಒಟ್ಟಿನಲ್ಲಿ ಬಂಗಾಳವನ್ನ ಕ್ಲೀನ್ ಮಾಡೋ ಕೆಲಸವನ್ನ ತುಂಬಾ ಜೋರಾಗಿನೇ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗಿಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.